ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ಚೂನಪ್ಪ ಪೂಜಾರಿ ರಾಜ್ಯಾಧ್ಯಕ್ಷರು ಮತ್ತು ಶ್ರೀ ಶಶಿಕಾಂತ್ ಗುರುಜಿ ರಾಜ್ಯ ಗೌರವಾಧ್ಯಕ್ಷರು ನೇತೃತ್ವದ ಸಂಘಕ್ಕೆ ವತಿಯಿಂದ ಏನು ಇದೇ ತಿಂಗಳ 23ನೇ ತಾರೀಕು ಲೈಸೆನ್ಸ್ ಸರ್ವೇರ್ ಇವತ್ತು ಅವರ ಬದುಕು ಬೀದಿಗೆ ಬಿದ್ದಿರ್ತಕ್ಕಂಥ ವಿಚಾರಕ್ಕೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಫ್ರೀಡಂ ಪಾರ್ಕ್ನಲ್ಲಿ 23ನೇ ತಾರೀಕು ದೊಡ್ಡ ಸಂಖ್ಯೆಯಲ್ಲಿ ರೈತರು ನಾವೆಲ್ಲರೂ ಕೂಡ ಸೇರ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು. ಯಾಕಪ್ಪ ಅಂತಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ಇವತ್ತ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತ ಲೈಸೆನ್ಸ್ ಸರ್ವೇರ್ಗೆ ಇವತ್ತ ಕೊಡಬೇಕಂತ ಹೇಳಿ ಇವತ್ತು ಈಗಾಗಲೇ ನಮ್ಮ ರಾಜ್ಯ ಗೌರವಾಧ್ಯಕ್ಷರು ಕೂಡ ಇದ್ರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರೈತ ಸಂಘದ ರಾಜ್ಯ ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ಮತ್ತು ಕಂದಾಯ ಸಚಿವರಿಗೆ ಮತ್ತು ಅಲ್ಲಿರುವಂತಹ ಕಂದಾಯ ಯಾರು ಕಮಿಷನರ್ ಅದರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 23ನೇ ತಾರೀಕು ಈ ಒಂದು ಲೈಸೆನ್ಸ್ ಸರ್ವೇರ ಏನು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ಅವ್ರನ್ನ ಕಾಯಂ ಮಾಡತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷರು ಮಹೇಶ್ ಗೌಡ ಏನು ಸುಬೇದಾರ್ ಅಂತೇಳಿ ಯಾದಗಿರಿ ಜಿಲ್ಲೆಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ರೈತ ಸಂಘದ ಶ್ರೀ ಚಂದನಗೌಡ ಮಾಲಿ ಪಾಟೀಲ್ ಅವರು ಕೂಡ ಈ ಒಂದು ಕಲ್ಯಾಣ ಕರ್ನಾಟಕ ಕಾರ್ಯಾಧ್ಯಕ್ಷರು ಕೂಡ ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ಮತ್ತೊಮ್ಮೆ ವಿನಂತಿ ಪೂರ್ವಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಲೈಸೆನ್ಸ್ ಸರ್ವೇರ ಬದುಕು ಬೀದಿಗೆ ಬಿದ್ದಿರ್ತಕ್ಕಂಥ ಸರಿ ಮಾಡತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ನಮಸ್ಕಾರ.